ನಟ ಶ್ರೀನಗರ್ ಕಿಟ್ಟಿ ಹಾಗೂ ರಚಿತಾ ರಾಮ್ ನಟನೆಯಲ್ಲಿ ಮೂಡಿಬಂದಿರುವಂತಹ ಸಿನಿಮಾ ಸಂಜು ವೆಡ್ಸ್ ಗೀತಾ 2 ಸಿನಿಮಾವು ಇವತ್ತು ಬಿಡುಗಡೆಯಾಗಿದೆ. ಸಿನಿಮಾ ನೋಡಿ ಹೊರಬಂದಂತಹ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಟನ್ ಅಂತ ಬರ್ಸಿ. ಸೊ ಲೆಟ್ಸ್ ಗೆಟ್ ಇನ್. ಚೆನ್ನಾಗಿಲ್ವಾ? ಹೇಗಿದೆ? ಪರವಾಗಿಲ್ಲ. ಹೇಗಿದೆ ಸರ್? ಚೆನ್ನಾಗಿದೆ. ಕಂಡ್ರಿ ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸಿನಿಮಾ? ಲವ್ ಮಾಡೋದು ಇಷ್ಟನೇ, ಬಟ್ ಏನಂದರೆ ಹುಡುಗ ಹುಡುಗಿ ಫುಟ್ಪಾತಲ್ಲಿ ಇದ್ದವ್ರನ್ನ ಹೆಂಗೆ ಲವ್ ಮಾಡೋದು ಅನ್ನೋದು ತೋರಿಸ್ಕೊಬಿಟ್ಟಿವ್ರೆ ನಾಗಶೇಖರ್ ಡೈರೆಕ್ಷನ್ ಮಾಡಿರೋದು. ಸೂಪರಾಗಿದೆ. ಪಾರ್ಟ್ 1 ಚೆನ್ನಾಗಿದೆ, ಪಾರ್ಟ್ 2 ಚೆನ್ನಾಗಿದೆ. ಇಬ್ಬರು ಕಾಂಬಿನೇಷನ್ ಮೂವಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಯಾರು ಏನಿಲ್ಲ ರೀ, ಏನು ಲಿಂಕ್ ಅದೇ ಬೇರೆ ಕತೆ ಇದೇ ಬೇರೆ ಕತೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ಸಂಜು ವೆಡ್ಸ್ ಗೀತಾ ಅನ್ನೋದು ಸೂಪರ್ ಮೂವಿನೇ. ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ರಚಿತಾ ರಾಮ್ ಮೊದಲೇ ಡಿಂಪ್ಲೆಕ್ ಕ್ವೀನ್ ಅಂತ ಮಾಡ್ಕೊಂಡಿದ್ದಾರೆ. ಮೊದಲೇ ಕೇಳಬೇಕಾ, ಅವ್ರ ಆ್ಯಕ್ಟಿಂಗ್ ಸೂಪರಾಗಿದೆ. ಅದರಲ್ಲಿ ಶ್ರೀನಗರ್ ಕಿಟ್ಟಿ ಹೇಳ್ಬೇಕಾ, ಮಾಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹುಡುಗ ಹುಡುಗಿ ನೋಡೋಂಥ ಸಿನಿಮಾನೇ, ಆದ್ರೂ ಎಲ್ಲ ಫ್ಯಾಮಿಲಿ ಬಂದು ಕೂತ್ ನೋಡೋಂಥ ಸಿನಿಮಾನೇ. ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಸಾಂಗ್ಸು ಸೂಪರಾಗಿದೆ. ಫೈಟ್ಸ್ ಸುಮಾರು 2-5 ಅಷ್ಟೇ. ಸಾಂಗ್ಸು ಸೂಪರಾಗಿದೆ. ಹೌದೌದು, ಚೆನ್ನಾಗಿದೆ. ನಾಗಶೇಖರ್ ಸರ್ 5ಗೆ 4. ಹೌದೌದು, ತುಂಬ ಎಲ್ಲರೂ ಬಂದು ನೋಡೋ ಅಂಥದ್ದೇ ಸಿನಿಮಾ. ಚೆನ್ನಾಗಿದೆ. ಜನಕ್ಕೆ ಏನು ಹೇಳ್ತೀರಾ ಸಿನಿಮಾ ನೋಡೋದಕ್ಕೆ? ಎಲ್ಲ ಬಂದು ನೋಡಿ ಅಂತ ಹೇಳ್ತೀವಿ. ಇಷ್ಟು ದಿನ IPL ಇತ್ತು, ಇವಾಗ ಆದಮೇಲೆ ಫಿಲಮ್ ಇದೆ. ನಮ್ಗೆ ಇಷ್ಟು ದಿನ ನಾವು ಯಾವುದೂ ಕಡೆಗೂ ಹೋಗಿರಲಿಲ್ಲ. ಇನ್ನು ಮುಂದೆ ಇನ್ನು ಫಿಲಮ್ ಥಿಯೇಟ್ರಿಗೆ ಬರ್ತಾರೆ ಅಂತ ಜನ ಅಂದ್ಕೊಂಡಿದೆ. ಸಿನಿಮಾ ನಡೀತಾ ಇಲ್ಲ, ಹೌದೌದು, ಬಂದ್ರೂ ಜನ ಇಲ್ಲ. ಇಲ್ಲ ಮಾಡ್ತಾರೆ. ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಬೆಳಿಬೇಕು ಅಂತ ಅನ್ನೋದಿದ್ರೆ ಜನಗಳು ನೋಡಲೇಬೇಕು. ನಾವು ತೆಗೆದ್ಮೇಲೆ ನೋಡಲೇಬೇಕು. ಆ ಥರ ಚೆನ್ನಾಗಿ ಕನ್ನಡದವರು ದರ್ಶನ್ ಆಗಲಿ, ಸುದೀಪ್ ಆಗಲಿ, ಯಶು ಆಗಲಿ, ಶ್ರೀನಗರ್ ಕಿಟ್ಟಿ ಆಗಲಿ, ಮತ್ತೊಬ್ಬರು ಇನ್ನು ಯೂತ್ಸ್ ಹೆಂಗಿದ್ದಾರೋ ಹಂಗೆ ಅದೇ ತರಹ ಮೂವಿನ ಚೆನ್ನಾಗಿ ಇಷ್ಟಪಡ್ತಾರೆ. ಹಂಗೆ ಅವರು ಡೈರೆಕ್ಷನಲ್ಲಿ ಬೇರೆ ಡೈರೆಕ್ಷನ್ಗಳು ಬರಬೇಕು, ಬೇರೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಅನ್ನೋದೇ ಆಸೆ. ಚೆನ್ನಾಗಿ ಮಾಡ್ತಾರೆ ಇನ್ನು ಮುಂದೆ. ಓಕೆ, ಥ್ಯಾಂಕ್ ಯು. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.